ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಕಬಾಬ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದೊಂದು ಪ್ಯೂರ್ ವೆಜಿಟೇರಿಯನ್ ಕಬಾಬ್, ತುಂಬಾ ಹೆಲ್ದಿಯಾಗಿರೋಂಥ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲಿ ವಾಶ್ ಮಾಡೋಕ್ಕೋಸ್ಕರ ನಾನಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಸೊಪ್ಪನ್ನು ಹಾಕೋಬೇಕು. ಈ ಥರ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ಏನೋ ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ, ಮತ್ತು ಸ್ವಲ್ಪ ಹುಳ ಏನಾದರೂ ಇದ್ದರೆ ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ, ತುಂಬ ಕ್ಲೀನ್ ಆಗುತ್ತೆ. ನೋಡಿ, ಇದು ಕ್ಲೀನ್ ಆಗೋಷ್ಟರಲ್ಲಿ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದರೆ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ತೀನಿ. ಇದು ಒಂದು 2-3 ಮಿನಿಟ್ಸ್ ಹಾಗೆ ಬಿಡಬೇಕು, ಚೆನ್ನಾಗಿ ಕ್ಲೀನ್ ಆಗಲಿ. ನಂತರ ಇದನ್ನು ಒಂದು 2 ಟೈಮ್ಸ್ ಹಾಗೆ ಬೇರೆ ನೀರಲ್ಲಿ ವಾಶ್ ಮಾಡಬೇಕು. ನೋಡಿ, ಈಗ ಇದನ್ನು ತೆಗಿತಾ ಇದ್ದೀನಿ, ಬೇರೆ ನೀರನ್ನು ವಾಶ್ ಮಾಡಿ ತೆಗಿತಾ ಇದ್ದೀನಿ. ಒಂದು ಸೊಪ್ಪು ಮತ್ತು ಗ್ರೀನ್ ವೆಜಿಟೇಬಲ್ಸ್ ಹಾಕಿ ಮಾಡೋಂಥ ಕಬಾಬ್, ಹರಾ ಬರಾ ಕಬಾಬ್ ಅಂತ, ತುಂಬಾ ಟೇಸ್ಟಿಯಾಗುವಂಥ ರೆಸಿಪಿ. ನೋಡಿ, ಚೆನ್ನಾಗಿ ವಾಶ್ ಮಾಡಿ ತೆಗೆದಿದ್ದೀನಿ. ಈಗ ಅದನ್ನು ಸೊಪ್ಪನ್ನು ಬೇಯಿಸ್ಕೊಳ್ಳೋಕ್ಕೆ ಅಂತ ನೀರು ಕುದಿಯೋಕ್ಕೆ ಇಟ್ಟಿದ್ದೆ. ನೀರು ಕುದೀತಾ ಇದೆ. ಈಗ ಕುದಿಯೋ ನೀರಲ್ಲಿ ಸೊಪ್ಪನ್ನು ಹಾಕೋಬೇಕು. ಸೊಪ್ಪು ಚೆನ್ನಾಗಿ ವಾಶ್ ಆಗಿದೆ, ಅದನ್ನು ಹಾಕೋತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರೋಂಥ ರೆಸಿಪಿ. ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಒಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ. ನೋಡಿ, ಸೊಪ್ಪನ್ನು ಹಾಕಾಯಿತು. ಈಗ ಇದಕ್ಕೆ 1 ಕಪ್ಪಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಒಂದು ಕುದಿ ಬರಲಿ. ಇದು ನೋಡಿ, ಕುದಿಯೋ ನೀರಲ್ಲಿ ಹಾಕಿದ್ದೀನಿ. ಈಗ ಇದು ಕುದಿಯುತ್ತಲ್ಲ, ಆವಾಗ ಇಮಿಡಿಯೇಟಾಗಿ ಇದನ್ನು ಸೊಪ್ಪನ್ನು ತೆಗಿಬೇಕು. ಈಗ ಸೊಪ್ಪನ್ನೆಲ್ಲ ಫುಲ್ಲ ನೀರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಇಮಿಡಿಯೇಟಾಗಿ ಬರುತ್ತೆ, ಯಾಕಂದರೆ ಆಲ್ರೆಡಿ ಕುದಿತಾ ಇರೋಂಥ ನೀರಿಗೇ ಹಾಕಿರೋದಲ್ಲ, ಹಾಗಾಗಿ ಇಮಿಡಿಯೇಟಾಗಿ ಒಂದು ಕುದಿ ಬರುತ್ತೆ. ನೋಡಿ, ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕುದಿ ಬಂದ ತಕ್ಷಣ ಅದನ್ನು ನಾವು ಸೊಪ್ಪನ್ನು ನೀರಿಂದ ತೆಗಿಬೇಕು. ತೆಗೆದು ಇಮಿಡಿಯೇಟಾಗಿ ಕೋಲ್ಡ್ ವಾಟರ್ಗೆ ಹಾಕಬೇಕು. ನೋಡಿ, ಕುದಿ ಬರ್ತಾ ಇದೆಯಲ್ಲ, ನಾನು ಸೊಪ್ಪನ್ನೆಲ್ಲ ತೆಗಿತಾ ಇದ್ದೀನಿ. ಜಸ್ಟ್ 1 ಮಿನಿಟ್ ಇಟ್ಟರೆ ಸಾಕಾಗುತ್ತೆ ಕುದಿಯೋಂಥ ನೀರಲ್ಲಿ. ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಸೊಪ್ಪಿನ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅದೊಂದು ಬಾಯ್ಲ್ ಆದಾಗ. ಬಟಾಣಿನ ಕೂಡ ತೆಗಿತಾ ಇದ್ದೀನಿ. ನೀರು ಬಿಸಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕು. ನೋಡಿ, ಬಟಾಣಿನೆಲ್ಲ ತೆಗಿತಾ ಇದ್ದೀನಿ. ಈ ಸೊಪ್ಪನ್ನು ಬೇಯಿಸಿರೋಂಥ ನೀರನ್ನು ಚೆಲ್ಲಬಾರ್ದು, ಯಾಕಂದರೆ ಚಪಾತಿ ಮಾಡಬೇಕಾದ್ರೆ ಈ ನೀರನ್ನ ಯೂಸ್ ಮಾಡ್ಬೋದು. ಯಾಕಂದರೆ ಸೊಪ್ಪು ಬೇಯಿಸಿರೋಂಥ ನೀರಲ್ವ, ಅದಕ್ಕೋಸ್ಕರ ಈ ನೀರಲ್ಲಿ ಗೋಧಿ ಹಿಟ್ಟನ್ನೆಲ್ಲ ನೀರು ಮಾಡ್ಕೋಬೋದು. ಈಗ ನೋಡಿ, ಇದನ್ನೆಲ್ಲ ತೆಗ್ದಾಯ್ತಲ್ಲ. ಈಗ ನಾನು ಇದನ್ನು ಕೋಲ್ಡ್ ವಾಟರ್ಗೆ ಹಾಕಿದ್ದೀನಿ. ಇಮಿಡಿಯೇಟಾಗಿ ಹಾಕಬೇಕು, ಮತ್ತು ಕುಕ್ಕಿಂಗ್ ಪ್ರೊಸೆಸ್ ನಿಲ್ಲಬೇಕಲ್ಲ, ಅದಕ್ಕೋಸ್ಕರ. ಈಗ ಸೊಪ್ಪು ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊಪ್ಪನ್ನು ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿ ಗ್ರೈಂಡ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೋಬೇಕು, ಸ್ವಲ್ಪ ತರಿಯಾಗಿ ಇರಬೇಕು. ಗ್ರೈಂಡ್ ಮಾಡಬೇಕಾದ್ರೆ ನೀರು ಹಾಕೋಬಾರ್ದು, ನೀರು ಸೊಪ್ಪಲ್ಲೇ ಇರುತ್ತಲ್ಲ, ಮತ್ತು ಇದಕ್ಕೆ ನೀರಿನ ಅಗತ್ಯ ಇರೋದಿಲ್ಲ. ನೋಡಿ, ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಹೇಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಫೈನ್ ಪೇಸ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇರೋಣ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆಗಲಿ. ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆಯೇ ಇದಕ್ಕೆ ತುರಿದಿರೋ ಅಂಥ ಶುಂಠಿನ ಹಾಕೋತಾ ಇದ್ದೀನಿ. ಗ್ರೇಟೆಡ್ ಶುಂಠಿನ ಒಂದು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಶುಂಠಿನ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಜೀರಾ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೋತಾ ಇದ್ದೀನಿ. ನೋಡಿ, 1 ಟೀ ಸ್ಪೂನ್ ಹಾಕಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಇದಕ್ಕೆ 1 ಕ್ಯಾಪ್ಸಿಕಮ್ನ
ಸಣ್ಣಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದೆಲ್ಲ ಗ್ರೀನ್ ವೆಜಿಟೇಬಲ್ಸ್ ಹಾಕಿನೇ ಮಾಡ್ತಾ ಇರೋವಂಥ ರೆಸಿಪಿ ಅಲ್ಲ. ಸೊ ಕ್ಯಾಪ್ಸಿಕಮ್ ಕೂಡ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವೆರೈಟಿ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ತುಂಬಾ ಟೇಸ್ಟಿಯಾಗುವಂಥ ಇಮಿಡಿಯೇಟಾಗಿ ಆಗುವಂಥ ರೆಸಿಪಿನೆಲ್ಲ ಹಾಕಿದ್ದೀನಿ, ನೋಡಿ ನನಗೆ ಸಪೋರ್ಟ್ ಮಾಡಿ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಮಸಾಲಾನ ಹಾಕೋತಾ ಇದ್ದೀನಿ. ಆ ಮಸಾಲಾನ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಇಟ್ಟಿರೋಂಥ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಇದು ಈ ಥರ ನೀರಲ್ಲಿ ಹಾಕಿ ಬೇಯಿಸಿ ತೊಗೊಂಡಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದರೆ. ನೋಡಿ ಗ್ರೀನರಿಯಾಗಿ ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ. ಈಗ ಮಸಾಲೆಗಳನ್ನೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಏನು ಮಾಯಿಶ್ಚರ್ ಇದೆಯಲ್ಲ ಅದು ಕಂಪ್ಲೀಟಾಗಿ ಹೋಗಬೇಕು, ಫುಲ್ಲು ತಿಕ್ಕಾಗಬೇಕಿದು. ನೋಡಿ ಎಷ್ಟು ಸ್ಮೂತಾಗಿದೆಲ್ಲ ಪೇಸ್ಟ್, ಇದು ಸ್ವಲ್ಪ ತಿಕ್ಕಾಗುತ್ತೆ, ಅಷ್ಟು ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಒಂದು 6 to 7 ಮಿನಿಟ್ಸ್ ತೊಗೊಳುತ್ತೆ ಈ ಥರ ಡ್ರೈ ಆಗೋಕ್ಕೆ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೋಬೋದು, ಲೋ ಫ್ಲೇಮಲ್ಲಿ ಇಡಬೇಕು ಅಂತೇನಿಲ್ಲ. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. 5 to 6 ಮಿನಿಟ್ಸ್ ಆದಮೇಲೆ ಈ ಥರ ಆಗಬೇಕು. ಈಗ ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಯಾವುದೆಲ್ಲ ಅಂದರೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಧನಿಯಾ ಪೌಡರ್. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಅರ್ಧ ಟೀ ಸ್ಪೂನು ಚಾಟ್ ಮಸಾಲ ಹಾಕಿದ್ದೀನಿ, ಮತ್ತು 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇದು ಚಾಟ್ ಮಸಾಲ ಪೌಡರ್ ರೆಸಿಪಿ ಇಲ್ಲಿ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋಣ. ನೋಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ಈ ಮಿಕ್ಸ್ಚರ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇದಕ್ಕೆ ಇಲ್ಲಿ ನಾನು 3 ಪೊಟ್ಯಾಟೋನ ಬಾಯ್ಲ್ ಮಾಡಿಟ್ಟಿದ್ದೆ, ಮೀಡಿಯಮ್ ಸೈಜ್ ಆಲೂಗಡ್ಡೆ. ಈಗ ಇದನ್ನು ಗ್ರೇಟರಲ್ಲಿ ಗ್ರೇಟ್ ಮಾಡಿ ಹಾಕೋಬೇಕು. ನೋಡಿ ದೊಡ್ಡ ಸೈಜಲ್ಲಿ ಗ್ರೇಟ್ ಮಾಡ್ಕೋಬೇಕು, ಸ್ಮಾಲ್ ಇರುತ್ತಲ್ಲ ಅದರಲ್ಲಿ ಗ್ರೇಟ್ ಮಾಡ್ಕೋಬಾರ್ದು. ಈ ಥರ ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ಮ್ಯಾಶ್ ಮಾಡಿ ಹಾಕೋಬಾರ್ದು, ಮ್ಯಾಶ್ ಮಾಡಿದ್ರೆ ನಾವು ಕಬಾಬ್ ಮಾಡ್ತೀವಲ್ಲ ಟೆಕ್ಸ್ಚರ್ ಸರಿ ಬರೋಲ್ಲ, ಅದಕ್ಕೋಸ್ಕರ ಈ ಥರ ಗ್ರೇಟ್ ಮಾಡಿ ಹಾಕೋಬೇಕು. ಇಲ್ಲಿ ನಾನು ಉಪ್ಪು ಹಾಕಿಲ್ಲ, ಯಾಕಂದರೆ ಸೊಪ್ಪು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೆ, ಮತ್ತು ಪೊಟ್ಯಾಟೊಗೂ ಉಪ್ಪು ಹಾಕಿದ್ದೀನಿ. ಇದು ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ನೋಡಿ ಉಪ್ಪು ಅಗತ್ಯ ಇದ್ದರೆ ಮಾತ್ರ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇ ಇರಲಿ. ಇಲ್ಲಿ ನಾನು ಹಾಕಿಲ್ಲ, ಲಾಸ್ಟಲ್ಲಿ ನೋಡಿ ಹಾಕ್ತೇನೆ. ನೋಡಿ 3 ಆಲೂಗಡ್ಡೆನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಆಲೂಗಡ್ಡೆ ಎಲ್ಲ ಗ್ರೇಟ್ ಮಾಡಾಯಿತು. ಈಗ ಇದನ್ನು ಮಸಾಲಾನ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಸ್ವಲ್ಪ ಧನಿಯಾ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಅದು ಡೈರೆಕ್ಟಾಗಿ ಹಾಕ್ಕೋಬಾರ್ದು, ಕಡಲೆ ಹಿಟ್ಟನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೋಬೇಕು, ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಹಾಕ್ಕೋಬೋದು, ಯಾವುದು ಇಷ್ಟ ಆಗುತ್ತೋ ಅದು ಹಾಕ್ಕೋಬೋದು. ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಕಡಲೆ ಹಿಟ್ಟನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನೊಂದು 3-4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಎಷ್ಟು ಬೇಕು ಅಂತ ನೋಡಿ ಅದಕ್ಕೆ ಮಸಾಲೆಗೆ ಹಾಕ್ಕೊಳ್ಳೋಣ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ, ನೋಡಿ ಇಷ್ಟು ಫ್ರೈ ಆಗಬೇಕು. ಈಗ ಇದನ್ನು ತೆಗೆದು ನಾವೇನೋ ಮಿಕ್ಸ್ಚರ್ ರೆಡಿ ಮಾಡಿದ್ದೀವಲ್ಲ, ನೋಡಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಆ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನೋಡಿ ಇದಕ್ಕೆ ಒಂದು ಶೇಪ್ ಕೊಡಬೇಕಲ್ಲ, ಅದಕ್ಕೆ ನಾನು ಕೈಗೆ ಒಂದು ಎಣ್ಣೆ ಹಚ್ಕೋತಾ ಇದ್ದೀನಿ. ಕೈಗೆಲ್ಲ ಅಂಟಬಾರ್ದಲ್ಲ, ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ಪೋರ್ಷನ್ ತೆಗೆದು ಈ ಥರ ಬಾಲ್ ಮಾಡ್ಕೋಬೇಕು. ಬಾಲ್ ಮಾಡಿ ಒಂದು ಪ್ರೆಸ್ ಮಾಡಬೇಕು, ಲೈಟಾಗಿ ಪ್ರೆಸ್ ಮಾಡಿ ಮಿಡ್ಲಲ್ಲಿ ಸ್ವಲ್ಪ ಗಾರ್ನಿಷಿಗೋಸ್ಕರ ಗೋಡಂಬಿನ ಇಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಾಣಿಸುತ್ತೆ ಗೋಡಂಬಿ ಇಟ್ಟರೆ. ಇದೇ ಥರ ಎಲ್ಲ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಈ ಥರ ಗೋಡಂಬಿ ತೆಗೆದು ಈ ಥರ ಇಡ್ತಾ ಇದ್ದೀನಿ. ಈಗ ಇದೇ ಥರ ಎಲ್ಲ ಈ ಥರ ಮಾಡಿ ಇಡ್ತಾ ಇದ್ದೀನಿ.